ಈ ಚಂದ್ರಗ್ರಹಣ ಆದ ನಂತರ ಈ 4 ರಾಶಿಯವರಿಗೆ ಶುಭ, ಮತ್ತೆ ಇನ್ನ ಮಿಕ್ಕಿದ್ದ 4 ರಾಶಿಯವರಿಗೆ ಅಶುಭ. ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಆದ್ರೆ ತಲೆ ಕೆಡಿಸ್ಕೊಬೇಡಿ, ಅದಕ್ಕೆ ಪರಿಹಾರ ಅನ್ನುವಂಥದ್ದು ಶತಸಿದ್ಧ. ಅದಕ್ಕೋಸ್ಕರ ಆ ಪರಿಹಾರವನ್ನ ಹೇಳ್ಕೊಡ್ತೀನಿ. ಮತ್ತೆ ಇನ್ನ 4 ರಾಶಿಯವರಿಗೆ ಅದೃಷ್ಟದ ಒಂದು ಶಿಖರಕ್ಕೆ ಹೋಗ್ಬೋದು ಅಂತ ಹೇಳ್ಬೋದು. ಅದು ಯಾವ ರಾಶಿಯವರಿಗೆ ಅಂತ ನಾನು ತಿಳಿಸ್ಕೊಡ್ತೀನಿ ನೋಡಿ. ಶುಭ ಯಾವ ರಾಶಿಯವರಿಗೆ ಶುಭ ಅಂತಂದ್ರೆ ಮಿಥುನ ರಾಶಿ. ಈ ಒಂದು ಗ್ರಹಣ ಆದ್ಮೇಲೆ ಈ ಒಂದು 4 ರಾಶಿಯವರಿಗೆ ತುಂಬಾ ಚೆನ್ನಾಗಿ. ಮೊದಲನೇದಾಗಿ ಮಿಥುನ. ಈ ಮಿಥುನ ರಾಶಿಯವ್ರಿಗೆ ಏನಾಗುತ್ತೆ ಅಂತಂದ್ರೆ ತುಂಬಾ ಅನುಕೂಲ ಆಗುತ್ತೆ. ಹಣಕಾಸಿನ ಪ್ರಭಾವ ಜಾಸ್ತಿ ಆಗುತ್ತೆ. ಇದು ಹೆಂಗೆ ಅಂತಂದ್ರೆ ಈ ವರ್ಷ ನೀವೇನಾದ್ರು ಇನ್ವೆಸ್ಟ್ಮೆಂಟ್ ಮಾಡ್ತು ಅಂತ ಅಂದ್ರೆ ಮುಂದಿನ ವರ್ಷ 10ರಷ್ಟು ಆಗುತ್ತೆ. ಈಗ ನೀವು 1 ಲಕ್ಷ ಕೊಟ್ಟು ಚಿನ್ನ ತಗೊಂಡು 10 ಲಕ್ಷ ಆಗುತ್ತೆ. ಬರ್ದಿಟ್ಕೊಳ್ಳಿ. ಅಂದ್ರೆ ಆ ತರ ಚಿನ್ನ ಅಂತ ಹೇಳ್ತಾ ಇಲ್ಲ, ಭೂಮಿಗೆ ನೀವು ಒಂದು ಕೋಟಿ ನೀವು ಇನ್ವೆಸ್ಟ್ 10 ಕೋಟಿ ಆಗುವಂತ ಒಂದು ಚಾನ್ಸಸ್ ಇರುತ್ತೆ. ಇನ್ವೆಸ್ಟ್ಮೆಂಟ್ ಪರ್ಪಸ್ ತುಂಬಾ ಒಳ್ಳೇದಾಗುತ್ತೆ. ಇನ್ನು ತುಂಬಾ ಅನುಕೂಲ ಯಾವುದು ರಾಶಿಗೆ ಇರ್ತಾರೆ, ಮೀನರಾಶಿ. ಈ ಮೀನರಾಶಿ ಇದೆಯಲ್ಲ ಅಂತ ಅದ್ಭುತವಾದಂತ ಒಂದು ಕೆಲಸ ಮಾಡ್ಕೊಡ್ತಂದ್ರೆ 5-6 ವರ್ಷದಿಂದ ಆಗದೆ ಇರೋಂಥ ಒಂದು ಕೆಲಸ ಕಾರ್ಯಗಳು ಈ ಒಂದು ಮೀನರಾಶಿಯವರಿಗೆ ಆಗ್ಬಿಡ್ತದೆ. ಈ ಒಂದು ವರ್ಷ ಆಗ್ಬಿಡ್ತದೆ. ಈ ಸ್ವಲ್ಪ ಪ್ರಯತ್ನ ಪಡಿ, ನಂಗೆ ಆಗದೇ ಇಲ್ಲ ಅಂತ ಕೈ ಬಿಟ್ಬಿಟ್ಟಿರ್ತೀರ, ಆದ್ರೆ ಅದು ಹಾಗೇ ಆಗುತ್ತೆ. ಇನ್ನು ತುಲಾ ರಾಶಿಯವರು ಅದೃಷ್ಟದ ಒಂದು ಶಿಖರ. ಮತ್ತೆ ಇನ್ನೊಂದೇನಂತಂದ್ರೆ ತುಂಬಾ ಅನುಕೂಲ ಆಗುತ್ತೆ. ತುಂಬಾ ಹಣಕಾಸಿಗೆ ಒದ್ದಾಡ್ದವರು, ಫ್ಯಾಮಿಲಿ ಪ್ರಾಬ್ಲಮ್ ಅಂತ ಒದ್ದಾಡೋರಿಗೆ ಮುಕ್ತಿ ಸಿಗುತ್ತೆ ತುಲಾ ರಾಶಿಯವರಿಗೆ ಈ ಒಂದು ಗ್ರಹಣದಿಂದ. ತುಂಬಾ ಚೆನ್ನಾಗಾಗುತ್ತೆ ಗೊತ್ತಲ್ಲ. ಇನ್ನು ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವ್ರಿಗಂತೂ ಏನು ಅಂತಂದ್ರೆ ಶತ್ರುಗಳು ಆಟೋಮೆಟಿಕ್ ಆಗಿ ಕಡಿಮೆ ಆಗ್ಬಿಡ್ತಾರೆ. ಏನೋ ಈ ಶತ್ರುಗಳನ್ನ ದೊಡ್ಡ ತಲೆನೋವಾಗಿರುವಂಥವ್ರು ಅಂತ ಕಾಲದಲ್ಲಿ ಶತ್ರುಗಳೇ ಆಟೋಮೆಟಿಕ್ ಆಗಿ ಕಡಿಮೆ ಆಗ್ಬಿಡ್ತದೆ. ಸೊ ಈ ಒಂದು 4 ಶುಭ ಫಲ ಕೊಡುವಂತ ರಾಶಿಯವರು ನೀವೇನ್ ಮಾಡ್ಬೇಕು ಅಂದ್ರೆ ನಿಮ್ಮ ಮನೆ ದೇವರು, ಕುಲ ದೇವರು ಮತ್ತೆ ಕುಲ ಗುರುಗಳನ್ನ ಭೇಟಿಯಾಗಿ ನೀವು ಭೇಟಿಯಾಗಿ ಅವ್ರಿಗೆ ಹಣ್ಣುಗಳನ್ನ ಕೊಡಬೇಕು. ಫಲ ಕೊಟ್ಟು ಪಾಪ ಕಳ್ಕೋಬೇಕು ಅಂದ್ರೆ ಅವ್ರ ಹಣ್ಣುಗಳನ್ನ ಕೊಡ್ತು ಅಂದ್ರೆ ಇನ್ನಷ್ಟು ಚೆನ್ನಾಗಾಗ್ತೀರಾ. ಇನ್ನು ಯಾವ ರಾಶಿಯವ್ರಿಗೆ ಅಶುಭ ಅಂತ ನಾನು ತಿಳಿಸ್ಕೊಡ್ತೀನಿ. ಅದನ್ನು ತಿಳಿಸ್ಕೊಂಡು ನಿಮ್ಗೆ ತುಂಬಾ ಇದಾಗುತ್ತೆ. ಪರಿಹಾರನೂ ಕೂಡ ಹೇಳ್ತೀನಿ. ಸಿಂಹ ರಾಶಿಯವ್ರಿಗೆ ಅಶುಭ ಅಂತಲ್ಲ. ಈ ಅಶುಭ ಅನ್ನುವಂಥದ್ದು ಯಾಕೆ ಈ ರೀತಿ ಆಗುತ್ತೆ ಅಂತಂದ್ರೆ ಫುಲ್ಲು ಪ್ರಾಬ್ಲಮ್ಮು ಅಂತ ಇಲ್ಲ, ಬಟ್ ಮುಂದೆ ಲಕ್ಕು ಏನಾಗುತ್ತೆ ಅದು ಅಂದ್ರೆ ಯಾವ್ದು ನೋಡಿ, ಕಳೆದ ಬಾರಿ ಅಂದ್ರೆ ಬೆಳ್ಳಿಗೆ 4,10,000 ಆಗಿತ್ತು. ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋದು ನೆಕ್ಸ್ಟ್ ಡೇಗೆ 2 ಲಕ್ಷ ಬಿದ್ದ್ಬಿಡ್ತು. ಈ ತರ ಆಗುವಂತ ಒಂದು ಚಾನ್ಸಸ್ ಇರುತ್ತೆ. ಲಾಸ್ ಏನಾಗಲ್ಲ, ಲಾಸ್ ಅಂತಂದ್ರೆ ಅರ್ಧಕ್ಕರ್ಧ ಲಾಸ್ ಆಗುವಂತ ಒಂದು ಚಾನ್ಸಸ್ ಇರುತ್ತೆ. ಅದಕ್ಕೆ ಸಿಂಹ ರಾಶಿಯವ್ರು ಏನ್ ಮಾಡ್ಬೇಕು ಅಂದ್ರೆ ಪುಣ್ಯಕ್ಷೇತ್ರಗಳ ದರ್ಶನವನ್ನ ಮಾಡಬೇಕು. ಅದಕ್ಕೋಸ್ಕರ ನಾವು ಕೇರಳ ಆಧ್ಯಾತ್ಮ ಪಯಣ ಅಂತಕ್ಕಂಥ ಅನಂತ ಪದ್ಮನಾಭ ಸ್ವಾಮಿ, ಯಾರ್ಯಾರು ಈ ಒಂದು ಪುಣ್ಯಕ್ಷೇತ್ರ ದರ್ಶನವನ್ನ ಮಾಡಿದ್ದೇ ಆಯ್ತು ಅಂತಂದ್ರೆ ಆ ಅನಂತ ಪದ್ಮ ಸ್ವಾಮಿ ಖಂಡಿತವಾಗಿ ಆಶೀರ್ವಾದ ಮಾಡಿ ನಿಮ್ ಎಲ್ಲಾ ರೀತಿಯಾದಂಥ ಒಂದು ಹಣಕಾಸಿನ ಸಮಸ್ಯೆ ಬಗೆಹರಿಸ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಕೇರಳ ಆಧ್ಯಾತ್ಮ ಪಯಣಕ್ಕೆ ಹೋಗ್ತಾ ಇದೀವಿ. ಇನ್ನು ವೃಷಭ ರಾಶಿಯವ್ರಿಗೆ ತುಂಬಾ ಚೆನ್ನಾಗಿ ಆಗ್ತಾ ಇತ್ತು, ಬಟ್ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಡುತ್ತೆ ಈ ಒಂದು ಕೇತುಗ್ರಸ್ತ. ಅಂದ್ರೆ ತುಂಬಾ ಚೆನ್ನಾಗಿತ್ತು, ಬಟ್ ಏನಂತ ಹೋಗ್ತಾ ಸ್ವಲ್ಪ ಎಲ್ಲೋ ಒಂದ್ ಕಡೆ ಸ್ಲೋ ಆಗ್ಬಿಡುತ್ತೆ, ನಿಂತೋಗ್ಬಿಡುತ್ತೆ. ಬರುವಂತ ದುಡ್ಡು ಸ್ಟಾಪ್ ಆಗ್ಬಿಡ್ತದೆ, ತಲೆ ಕೆಡಿಸ್ಕೊಳ್ಳುವಂತ ಒಂದು ಪರಿಸ್ಥಿತಿ ಬರುತ್ತೆ. ಮತ್ತೆ ಎದೋಳ್ಬೇಕು, ಮತ್ತೆ 1-2 ತಿಂಗಳು. ಇವಾಗ ಎಲ್ಲೋ ಹೋಗ್ತಾ ಇರ್ತದೆ ಗಾಡಿ, ನಿಂತೋಗ್ಬಿಡ್ತು ಅಂತಂದ್ರೆ 2 ಅವರ್ ಲೇಟ್ ಆಗುತ್ತೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನೋ ಸಮಸ್ಯೆಗಳು ಆಗೋದಿಲ್ಲ. ಹಣಕಾಸಿನ ಸಮಸ್ಯೆಗೆ ನೀವು ತಲೆನೇ ಕೆಡಿಸ್ಕೊಂಡು ನಮ್ಮ ಅಷ್ಟಲಕ್ಷ್ಮಿ ಅಂತ ಇದೆ, ಬ್ಯೂಟಿಫುಲ್. ನೀವು ಅದನ್ನ ಇತ್ತು ಅಂತಂದ್ರೆ ಯಾವುದೇ ರೀತಿಯಂತ ಒಂದು ಹಣಕಾಸಿನ ಒಂದು ಸಮಸ್ಯೆ ಖಂಡಿತ ಬರೋದಿಲ್ಲ. ಇದನ್ನ ತರಿಸ್ಕೊಳ್ಳಿ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸುತ್ತಲ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಆ ಥರದ್ದು ಏನಿಲ್ಲ. ಇಟ್ಟರೆ ಸಹ ಕೆಲಸ ಆಗುತ್ತೆ. ದೇವರ ಮನೆಯಲ್ಲಾದ್ರೂ ಇಡ್ಬೋದು, ಬೀರಿನಲ್ಲಾದ್ರೂ ಕೂಡ ಇಡ್ಬೋದು ಅಂತಲ್ಲ. ಇನ್ನು ಕನ್ಯಾ ರಾಶಿಯವ್ರಿಗೂ ಕೂಡ ತುಂಬಾ ಪ್ರಾಬ್ಲಮ್ಗಳಾಗುತ್ತೆ. ಗಂಡ ಹೆಂಡತಿ ಜಗಳ ಬರ್ತಾ ಹೋಗುತ್ತೆ, ಮನಸ್ತಾಪಗಳು ಬರುತ್ತೆ. ಫ್ಯಾಮಿಲಿಗಳಲ್ಲಿ ಏನೋ ಒಂದು ಮಾತು ಬಂದು 15 ದಿನ 1 ತಿಂಗಳು ಕೊರಗುವಂತ ಒಂದು ಪರಿಸ್ಥಿತಿ ಬರುತ್ತೆ ಕನ್ಯಾ ರಾಶಿಯವರಿಗೆ. ಮತ್ತೆ ಹಣಕಾಸಿನ ಬಿಕ್ಕಟ್ಟು ಜಾಸ್ತಿ ಆಗ್ತಾ ಬರುತ್ತೆ. ಅದಕ್ಕೆ ನೀವು ಅದಕ್ಕೆ ತಲೆ ಕೆಡಿಸ್ಕೋಬೇಡಿ. ನಾವು ಈ ಹಣಕಾಸಿನ ಯಾವುದೇ ಗ್ರಹಗತಿಗಳು ಏನೇ ಸಮಸ್ಯೆ ಮಾಡ್ಕೊಡ್ಲಿ, ಏನೇ ನೀವು ಲಾಸಲ್ಲೇ ಆಗ್ಬಿಡಿ, ₹1,00,00,000 ನಿಮ್ಗೆ ಲಾಸೇ ಆಗಿರ್ಲಿ, ನಾವು ಹಣವಶೀಕರಣ ಜನವಶೀಕರಣ ಅಂತ ಒಂದು ಕ್ಲಾಸನ್ನ ಮಾಡ್ತೀವಿ. ಅದನ್ನ ನೀವು ತಿಳ್ಕೊಂಡು ಅರ್ಥ ಮಾಡ್ಕೊಂಡು, ನೀವು ಆನ್ಲೈನ್ ಕ್ಲಾಸ್ ಅದು ಅರ್ಥ ಮಾಡ್ಕೊಂಡು ನೀವು ಮಾಡ್ಬಿಡ್ತಂದ್ರೆ ಯಾವ ಗ್ರಹಗತಿಗಳು ಕೂಡ ನಿಮ್ಗೇನು ಮಾಡೋದಿಲ್ಲ.
ಮಾಡಿದ್ರು ಕೂಡ ನೀವು ಅದನ್ನ ಬಚಾವಾಗುವಂತ ಒಂದು ಪರಿಸ್ಥಿತಿ ಬರುತ್ತೆ. ಗೊತ್ತಲ್ಲ, ಇವಾಗ ನೀರು ಎಷ್ಟೇ ಆಳ ಇದ್ರೂ ಕೂಡ ಈ ಲೈಫ್ ಜಾಕೆಟ್ ಅಂತ ಹಾಕೋತೀವಿ, ಅದು ಮುಳುಗದೇ ಇಲ್ಲ. ನೀವು ಎಷ್ಟೇ ಹಿಂಗೆ ಎಳೆದ್ರೂ ಕೂಡ ಮೇಲೆ ತೇಲ್ತಾ ಇರ್ತಾನೆ ಮನುಷ್ಯ. ಆ ರೀತಿ ಒಂದು ನಮ್ಮ ಆನ್ಲೈನ್ ಕ್ಲಾಸ್, ಗೊತ್ತಲ್ಲ, ಆ ಆನ್ಲೈನ್ ಕ್ಲಾಸನ್ನು ಅಟೆಂಡ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಇನ್ನು ಮಿಕ್ಕಿದ ಯಾವುದು ಅಂತಂದರೆ ಕೊನೆಯ ರಾಶಿ ಅಂದರೆ ಮಕರ ರಾಶಿ. ಈ ಮಕರ ರಾಶಿಯವರಿಗೆ ಪ್ರಾಬ್ಲಮ್ ಆಗ್ತಾ ಬರುತ್ತೆ, ಗೊತ್ತಿಲ್ಲ. ಹಾಗಾಗಿ ನೀವು ಏನು ಮಾಡಬೇಕು ಅಂತಂದರೆ ಈ ನವಗ್ರಹ ಧಾನ್ಯಗಳನ್ನು ದಾನ ಕೊಡಿ, ಗೊತ್ತಾಯ್ತಲ್ಲ. ನೀವು ಧಾನ್ಯ ಕೊಡೋದು ಅಂದರೆ ಇವತ್ತು ನೈಟ್ ಅಥವಾ ನಾಳೆ ಬೆಳಗ್ಗೆ ಈ ದೇವಸ್ಥಾನಕ್ಕೆ ಹೋಗಿ ನಾಳೆ ಬೆಳಗ್ಗೆ ನೀವು ದೇವಸ್ಥಾನಕ್ಕೆ ನವಗ್ರಹ ಧಾನ್ಯ, ಈ ಅಶುಭ ರಾಶಿಯವರು ಎಲ್ಲರೂ ಕೂಡ ನವಗ್ರಹ ಧಾನ್ಯವನ್ನು ದಾನ ಕೊಡ್ತು ಅಂತಂದರೆ ತುಂಬ ಚೆನ್ನಾಗಾಗ್ತೀರ. ಅಂದರೆ ಗ್ರಹಣದ ಎಫೆಕ್ಟು ಕಡಿಮೆ ಆಗ್ತಾ ಬರುತ್ತೆ. ಅದಕ್ಕೋಸ್ಕರ ಮಿಸ್ ಮಾಡದೆ ಈ ಒಂದು 4 ರಾಶಿಯವರು ಈ ಒಂದು ಸಣ್ಣ ಪರಿಹಾರಗಳನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗತ್ತೆ, ಅನುಕೂಲ ಆಗ್ತಾ ಬರುತ್ತೆ ಅಲ್ಲ. ಇದು ವಿಶೇಷವಾದಂಥ ಒಂದು ವಿಚಾರ, ಗ್ರಹಣದ ಒಂದು ವಿಚಾರ.